ನಮಸ್ಕಾರ ವೀಕ್ಷಕರೇ. ನಟರಾಗಿದ್ದಾಗ ಸೈಲೆಂಟ್, ರಾಜಕಾರಣಿಗಳಾದಾಗ ವೈಲೆಂಟ್. ಕಾವೇರಿ ವಿಷಯದಲ್ಲಿ ರಜನಿ ಕಮಲ್ ಅವಕಾಶವಾದಿ ರಾಜಕಾರಣ. ಕಾವೇರಿ ಬಗ್ಗೆ ಸಿಂಬು ಕೇಳಿದ್ದೇನು, ಅನಂತ್ನಾಗ್ ಹೇಳಿದ್ದೇನು. ಇದೇ ಹೊತ್ತಿನ ಸ್ಪೆಷಲ್ ರಜನಿ ಕಮಲ್ ಟ್ರಬಲ್. ಕಾವೇರಿ ವಿಚಾರ ಬಗೆಹರಿಯುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗೆ ಬಹುಶಃ ದೇವರೇ ಒಂದು ಉತ್ತರ ಕೊಡಬೇಕೋ ಏನೋ. ಸದ್ಯ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಂತಹ ತೀರ್ಪಿನಿಂದ ತಣ್ಣಗಾಗಿದ್ದ ಕಾವೇರಿ ವಿಚಾರ ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ನಟರಾಗಿದ್ದ, ಇದೀಗ ರಾಜಕೀಯಕ್ಕೆ ಪ್ರವೇಶಿಸ್ತಾ ಇರುವಂತಹ ರಜನಿಕಾಂತ್ ಮತ್ತು ಕಮಲ್ ಇದೀಗ ಕಾವೇರಿ ವಿಚಾರದಲ್ಲಿ ವೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ರಜನಿ ಹಾಗೂ ಕಮಲ್ ಇದೀಗ ವೈಲೆಂಟ್ ಆಗಿರೋದು ಯಾಕೆ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಕಾವೇರಿ ವಿಚಾರ ದಶಕಗಳಿಂದಲೂ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳ ನಡುವೆ ಬಗೆಹರಿಯದ ಸಮಸ್ಯೆಯಾಗಿ ಮುನ್ನೆಲೆಗೆ ಬರುತ್ತಲೇ ಇದೆ. ಕಾಲಕಾಲಕ್ಕೆ ಕಾವೇರಿ ವಿಚಾರದಲ್ಲಿ ಹತ್ತಾರು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಿದ್ರೂ ಕೂಡ ಅದು ಹೆಚ್ಚು ದಿನ ಅಸ್ತಿತ್ವ ಉಳಿಸಿಕೊಳ್ಳೋದಿಲ್ಲ. ತೀರ್ಪಿನ ಹಿಂದೆಯೇ ಅಪಸ್ವರ ಅಥವಾ ವಿರೋಧ ಕೇಳಿ ಬರುತ್ತೆ. ಇದೀಗ ತಮಿಳುನಾಡು ಮತ್ತೊಮ್ಮೆ ಅಂತಹದ್ದೇ ತಗಾದಿಯನ್ನ ತೆಗೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತಹ ತಮಿಳುನಾಡು ಒಂದಷ್ಟು ವಿವಾದಗಳಿಂದ ಸದ್ದು ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೊರಡಿಸಿತ್ತು ನೀರು ಹಂಚಿಕೆ ಆದೇಶ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಕಾವೇರಿ ವಿಚಾರದಲ್ಲಿ ತನ್ನ ತೀರ್ಮಾನ ಪ್ರಕಟಿಸಿತ್ತು. ಕಾವೇರಿ ಕಣಿವೆಯಲ್ಲೇ ಲಭ್ಯವಿರುವ 740 ಟಿಎಂಸಿ ಅಡಿ ನೀರಿನಲ್ಲಿ ಕರ್ನಾಟಕಕ್ಕೆ 284.75 ಅಡಿ ಟಿಎಂಸಿ ಅಡಿ ನೀರು, ತಮಿಳುನಾಡಿಗೆ 404.25 ಟಿಎಂಸಿ ಅಡಿ ನೀರು, ಕೇರಳಕ್ಕೆ 30 ಟಿಎಂಸಿ ಅಡಿ ನೀರು ಹಾಗೂ ಪುದುಚೇರಿಗೆ 7 ಟಿಎಂಸಿ ಅಡಿ ನೀರು ಹಂಚಿಕೆ ಮಾಡುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವುದರ ಜೊತೆಗೆ ಕೇಂದ್ರ ಸರ್ಕಾರದ ಕಾವೇರಿ ನೀರು ನಿರ್ವಹಣಾ ಮಂಡಳಿಯನ್ನ ರಚಿಸುವಂತೆ ಆದೇಶ ಹೊರಡಿಸಿತ್ತು. ನೀರು ನಿರ್ವಹಣಾ ಮಂಡಳಿ ರಚನೆಗೆ ಎಲೆಕ್ಷನ್ ಅಡ್ಡಿ. ಇದೀಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ತಾರಕಕ್ಕೇರಿದೆ. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೊರಡಿಸಿದ್ದ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ಕೂಡ ಇದೇ ವಿಧಾನಸಭಾ ಚುನಾವಣೆ ಅಡ್ಡಿಯಾಗಿದೆ. ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಹೊರಡಿಸಿದ್ದ ಸ್ಕೀಮ್ ರಚನೆಯನ್ನ ಚುನಾವಣಾ ಬಿಸಿಯಲ್ಲಿ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಂತಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಇದೀಗ ಮೇ 3ನೇ ತಾರೀಕಿನ ಒಳಗೆ ಮಂಡಳಿ ರಚಿಸುವ ನಿಟ್ಟಿನಲ್ಲಿ ಕರಡು ಸಿದ್ಧಪಡಿಸುವಂತೆ ಮತ್ತೊಮ್ಮೆ ತಾಕೀತು ಮಾಡಿದೆ. ಇತ್ತ ತಮಿಳುನಾಡು ಕೇಂದ್ರ ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ಗರಂ ಹಾಕಿದೆ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ಕಾಣಿಸಿಕೊಂಡಿರೋದು ಕಮಲ್ ಮತ್ತು ರಜನಿಕಾಂತ್. ನಟರಾಗಿದ್ದಾಗ ಸೈಲೆಂಟ್, ರಾಜಕಾರಣಿಗಳಾದಾಗ ವೈಲೆಂಟ್. ಎಸ್, ತಮಿಳುನಾಡಿನ ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಇದೀಗ ಕಾವೇರಿ ವಿಚಾರದಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನ ಮಾಡೋ ಮೂಲಕ ಹಾಗೂ ಕೇಂದ್ರದ ವಿರುದ್ಧ ತಿರುಗಿ ಬೀಳೋ ಮೂಲಕ ಮುನ್ನೆಲೆಗೆ ಬಂದಿದ್ದಾರೆ. ಆದ್ರೆ ಇದರಲ್ಲಿ ಕಮಲ್ ಹಾಸನ್ ಈ ಹಿಂದೆಯೂ ಕೂಡ ಕಾವೇರಿ ವಿಚಾರವಾಗಿ ಮಾತನಾಡಿದ್ದನ್ನ ಬಿಟ್ರೆ ರಜನಿಕಾಂತ್ ಮಾತ್ರ ಯಾವಾಗ್ಲೂ ಸೈಲೆಂಟ್ ಆಗಿ ಇರ್ತಾ ಇದ್ರು. ಆದ್ರೆ ಈ ಬಾರಿ ಈ ಇಬ್ಬರು ಸ್ಟಾರ್ಗಳು ಕಾವೇರಿ ವಿಚಾರದಲ್ಲಿ ವೈಲೆಂಟ್ ಆಗಿರೋದು ಬೇರೆ ಬೇರೆ ಆಯಾಮಗಳತ್ತ ತಿರುಗಿಕೊಳ್ತಾ ಇದೆ. ಕಾವೇರಿ ಪರ ಹೋರಾಟ ರಾಜಕಾರಣದ ಲಾಭಕ್ಕ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಪಕ್ಷಗಳನ್ನ ಹುಟ್ಟುಹಾಕಿದ್ದಾರೆ. ಈ ಮೂಲಕ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ತೆಗೆದುಕೊಂಡಿದ್ದಾರೆ.
ಹೀಗಾಗಿಯೇ ಕಾವೇರಿ ವಿಚಾರದಲ್ಲಿ ಈ ಬಾರಿ ಇಬ್ಬರು ಸ್ಟಾರ್ಗಳು ರೊಚ್ಚಿಗೆದ್ದಿದ್ದಾರೆ ಎನ್ನಲಾಗ್ತಿದೆ. ಈ ಹಿಂದೆ ಸುಮ್ಮನಿದ್ದು ಇದೀಗ ಮಾತ್ರ ಕಾವೇರಿ ವಿಚಾರದಲ್ಲಿ ಇಬ್ಬರು ಸ್ಟಾರ್ಗಳು ತಮ್ಮನ್ನ ಗುರುತಿಸಿಕೊಳ್ಳುವ ಮೂಲಕ ಈ ಹಿಂದೆ ಇದ್ದ ಗಣ್ಯರು ತುಳಿದ ಹಾದಿಯನ್ನೇ ಇಬ್ಬರು ಸ್ಟಾರ್ಗಳು ತುಳಿತಿದ್ದಾರೆ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಿವೆ. ಚೆನ್ನೈ ಸೂಪರ್ ಕಿಂಗ್ಸ್ ಕಪ್ಪು ಪಟ್ಟಿ ಧರಿಸಿ ಕ್ರಿಕೆಟ್ ಆಡಬೇಕಂತೆ. ಎಸ್, ಇದು ಬೇರೆ ಯಾರೋ ಹೇಳಿದ ಮಾತಲ್ಲ. ಸ್ವತಃ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಕಾವೇರಿ ವಿಚಾರದಲ್ಲಿ ಎಂತಹದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕೇಂದ್ರ ತಾರತಮ್ಯ ಮಾಡುತ್ತಿದೆ ಅಂತ ಆರೋಪಿಸಿರೋ ರಜನಿಕಾಂತ್ ಕರ್ನಾಟಕ ಚುನಾವಣೆಯ ನೆಪ ಹೇಳುತ್ತಾ ತಮಿಳುನಾಡಿಗೆ ಮೋಸ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಇತ್ತೀಚೆಗಷ್ಟೇ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ಒತ್ತಾಯಿಸಿ ಹೋರಾಟ ನಡೆಸಿತ್ತು. ಅದರಲ್ಲಿ ತಮಿಳುನಾಡಿನ ಸಿನಿಮಾ ಕಲಾವಿದರಾದ ವಿಜಯ್, ವಿಶಾಲ್ ಸೇರಿದಂತೆ 10 ಕಲಾವಿದರು ಭಾಗಿಯಾಗಿದ್ರು. ಅಲ್ಲಿ ತಮ್ಮ ಬೆಂಬಲವನ್ನು ಪ್ರದರ್ಶಿಸಲು ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಬಂದಿದ್ರು. ಇದೇ ವೇಳೆ ಕಾವೇರಿ ವಿಚಾರದಲ್ಲಿ ಕೇಂದ್ರದ ವಿಳಂಬ ನೀತಿಯನ್ನ ಪ್ರಶ್ನಿಸಿದ ರಜನಿಕಾಂತ್ ಜೊತೆಗೆ IPL ಕ್ರಿಕೆಟ್ನಲ್ಲಿ ಭಾಗವಹಿಸಿರುವಂತಹ ತಮಿಳು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕೂಡ ಕಾವೇರಿ ಪರ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಕ್ರಿಕೆಟ್ ಆಡುವಾಗ ಕಪ್ಪು ಪಟ್ಟಿ ಧರಿಸಿ ಮೈದಾನಕ್ಕೆ ಇಳಿಯುವಂತೆ ರಜನಿಕಾಂತ್ ಹೇಳಿಕೆ ಕೊಟ್ಟಿದ್ದು ಇದೀಗ ದೇಶದಾದ್ಯಂತ ರಜನಿಕಾಂತ್ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ರಾಜಕೀಯ ಲಾಭಕ್ಕೆ ಕಾವೇರಿಯನ್ನ ಎಳೆದು ತಂದ್ರ ಸೂಪರ್ ಸ್ಟಾರ್. ತಮಿಳುನಾಡು ಸರ್ಕಾರವಂತೂ ಇದೀಗ ಜಯಲಲಿತಾ ಸಾವಿನ ನಂತರ ತಣ್ಣಗಾಗಿ ಹೋಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಕೇಂದ್ರದ ಜೊತೆಗೆ ನಿಂತಿರೋ ತಮಿಳುನಾಡು ರಾಜಕೀಯ ಪಕ್ಷಗಳು ಕೇಂದ್ರದ ಮಾತನ್ನೇ ಕೇಳುತ್ತಿದ್ದು ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ವಿಷಯದಲ್ಲಿ ಪರಿಣಾಮಕಾರಿಯಾಗಿ ವರ್ತಿಸುತ್ತಿಲ್ಲ ಅನ್ನೋ ಆರೋಪವಿದೆ. ಇದನ್ನೇ ಲಾಭವಾಗಿಸಿಕೊಂಡ ಇಬ್ಬರು ಸ್ಟಾರ್ಗಳು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಪರವಾಗಿ ನಿಲ್ಲುವ ಮೂಲಕ ತಮ್ಮ ರಾಜಕೀಯ ಲಾಭಕ್ಕಾಗಿ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಕಮಲ್ ರಜನಿ ಸಪೋರ್ಟ್ಗೆ ಕೇಳಿ ಬರ್ತಿದೆ ವಿರೋಧ. ಎಸ್, ಆತ ರಜನಿ ಹಾಗೂ ಕಮಲ್ ಏನೋ ಕಾವೇರಿ ವಿಚಾರದಲ್ಲಿ ತಮ್ಮ ಬೆಂಬಲ ಸೂಚಿಸಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇವರ ಬೆಂಬಲಕ್ಕೆ ಸ್ವತಃ ತಮಿಳುನಾಡು ಸೇರಿದಂತೆ ಕರ್ನಾಟಕದಲ್ಲಿ ವಿರೋಧ ಕೇಳಿ ಬರ್ತಿದೆ. ಸ್ವತಃ ತಮಿಳುನಾಡಿನ ಕಲಾವಿದರಲ್ಲಿ ಒಬ್ಬರಾದ ಸಿಂಬು ಪರೋಕ್ಷವಾಗಿ ಈ ಸ್ಟಾರ್ ನಟರ ಪ್ರಚೋದನಕಾರಿ ಹೇಳಿಕೆಯನ್ನ ವಿರೋಧಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಟ ಅನಂತ್ನಾಗ್ ಕೂಡ ಇದೀಗ ಈ ಇಬ್ಬರು ಸ್ಟಾರ್ಗಳ ವಿರುದ್ಧ ಗರಂ ಆಗಿದ್ದಾರೆ. ಕಾವೇರಿ ವಿಚಾರ ಇದೀಗ ಮತ್ತೊಮ್ಮೆ ತಾರಕಕ್ಕೇರಿದೆ. ಆದ್ರೆ ಈ ಸಮಯದಲ್ಲಿ ಸೂಪರ್ ಸ್ಟಾರ್ಗಳು ಅನಿಸ್ಕೊಂಡಂತಹ ರಜನಿ ಹಾಗೂ ಕಮಲ್ ಹಾಸನ್ ಈಗ ತಳೆದಿರುವಂತಹ ನಿಲುವು ಸರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ರಜನಿ ಹಾಗೂ ಕಮಲ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಮಾತುಗಳಾದ್ರೂ ಏನು? ಅವುಗಳನ್ನ ಹೇಳಿದ್ದಾದ್ರೂ ಯಾರು? ಟೇಕ್ ಅ ಲುಕ್. ಕಾವೇರಿ ವಿಚಾರ ತಮಿಳುನಾಡು ಹಾಗೂ ಕರ್ನಾಟಕ ಎರಡು ರಾಜ್ಯಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಚಾರ. ಇಲ್ಲಿ ಸ್ವಲ್ಪ ಹಿಂದು ಮುಂದೆ ಯೋಚಿಸದೆ ಹೇಳಿಕೆಗಳನ್ನ ಕೊಟ್ರೆ ಅವು ದೊಡ್ಡ ವಿವಾದಗಳಾಗಿ ಬಿಡ್ತವೆ. ಈ ಹಿಂದೆ ಕಾವೇರಿ ವಿಚಾರದಲ್ಲಿ ನಡೆದ ಹೋರಾಟ, ಪ್ರತಿಭಟನೆ, ಬಂದ್ಗಳೇ ಇದಕ್ಕೆ ಸಾಕ್ಷಿ. ಇಂತಹ ಸೂಕ್ಷ್ಮ ವಿಷಯದಲ್ಲಿ ಇದೀಗ ತಮಿಳುನಾಡಿನ ಸ್ಟಾರ್ಗಳಾದ ರಜನಿ ಮತ್ತು ಕಮಲ್ ತಲೆ ಹಾಕಿರೋದು ಹಾಗೂ ಅದನ್ನ ರಾಜಕೀಯ ಲಾಭವಾಗಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರೋದು ಸರಿಯಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಪರಿಸ್ಥಿತಿ ಹೀಗಿರುವಾಗ ರಜನಿ ಹಾಗೂ ಕಮಲ್ ಬೆಂಬಲ ಕುರಿತಂತೆ ವಿರೋಧಗಳು ಕೇಳಿ ಬರ್ತಿವೆ. ರಜನಿ ಕಮಲ್ ವಿರುದ್ಧ ಅನಂತ್ನಾಗ್ ಗರಂ. ರಾಜಕೀಯಕ್ಕೆ ವೆಲ್ಕಮ್, ಕಾವೇರಿ ವಿಚಾರದಲ್ಲಿ ರಾಜಕೀಯ ಬೇಡ. ಎಸ್,
ತಮಿಳುನಾಡಿನ ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಇದೀಗ ಸೃಷ್ಟಿಸಿರೋ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಕುರಿತ ವಿವಾದ ಸೌಂಡ್ ಮಾಡೋಕೆ ಶುರು ಮಾಡಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ ನಾಗ್ ರಜನಿ ಹಾಗೂ ಕಮಲ್ ಹಾಸನ್ ವರ್ತನೆಯನ್ನ ವಿರೋಧಿಸಿದ್ದಾರೆ. ತಮಿಳುನಾಡು ಈ ಹಿಂದಿನಿಂದಲೂ ಕೂಡ ಇಂತಹದ್ದೇ ತಗಾದೆಗಳನ್ನ ತೆಗಿತಾ ಇದೆ. ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಯಾವ ನಿರ್ಧಾರಗಳು ಹೊರಬಿದ್ರು ತಮಿಳುನಾಡು ಅದನ್ನ ಒಪ್ಪೋದೇ ಇಲ್ಲ. ಅವರದ್ದೇನಿದ್ರೂ ಕೂಡ ತಗಾದೆ ತೆಗೆಯುವ ಕೆಲಸ ಅಂತ ಆರೋಪಿಸಿದ್ದಾರೆ. ಏನೋ ರಜನಿ ಹಾಗೂ ಕಮಲ್ ವಿಷಯವಾಗಿ ಅವರು ರಾಜಕೀಯಕ್ಕೆ ಬಂದಿರೋದು ಓಕೆ, ಆದ್ರೆ ರಾಜಕಾರಣಕ್ಕಾಗಿ ಕಾವೇರಿ ವಿಚಾರದಲ್ಲಿ ತಲೆ ಹಾಕುವುದು ನಾಟ್ ಓಕೆ ಎಂದಿದ್ದಾರೆ. ಜೊತೆಗೆ ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ನನ್ನ ಬೆಂಬಲವಿದೆ ಅಂತಲೂ ಹೇಳಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ತಮಿಳುನಾಡು ಲಾಗಾಯತಿನಿಂದಲೂ ಅಸಹನೆ, ಅಸಹಕಾರ ಮತ್ತು ಘರ್ಷಣೆಯ ನಿಲುವನ್ನೇ ತೋರಿಸುತ್ತಾ ಬಂದಿದೆ ಅನ್ನೋದರಲ್ಲಿ ಆಶ್ಚರ್ಯವಿಲ್ಲ. ಇಂದು ಮತ್ತೊಮ್ಮೆ ತಮಿಳುನಾಡಿನ ಮುಖಂಡರು ತಮಿಳುನಾಡು ಬಂದ್ ಆಚರಿಸಿ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗಳು ಮುಂದಿರುವುದರಿಂದ ಕೇಂದ್ರದಲ್ಲಿರುವ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡಲಿದೆ ಅನ್ನೋ ಮಾತು ಬರುತ್ತಿದೆ. ನಿಜವೆಂದರೆ ಕೇಂದ್ರದಲ್ಲಿ ಯಾವ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೂ ನೀರು ಹಂಚಿಕೆಗೆ ಯಾವ ಸೂಕ್ತ ಸೂತ್ರ ಪರಿಹಾರ ಸೂಚಿಸಿದರೂ ತಮಿಳುನಾಡು ಅಪಸ್ವರ ಎತ್ತುವುದು ವಾಡಿಕೆ. ಕರ್ನಾಟಕದ ಪರವಾಗಿ ಕಾವೇರಿ ವಿಚಾರದಲ್ಲಿ ಮಾತನಾಡಿರುವ ಅನಂತ್ ನಾಗ್ ರಜನಿ ಹಾಗೂ ಕಮಲ್ ಹಾಸನ್ರ ಕಾವೇರಿ ಬೆಂಬಲದ ಪ್ರಕರಣವನ್ನ ಪ್ರಶ್ನಿಸಿದ್ದಾರೆ. ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿರುವ ಪಟ್ಟು ಎಂದಿರುವ ಅನಂತ್ ನಾಗ್ ಈ ಬೆಳವಣಿಗೆ ಆರೋಗ್ಯಕರವಾದುದಲ್ಲ ಅಂತಲೂ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಚುನಾವಣೆ ಇರೋದ್ರಿಂದ ಕೇಂದ್ರ ಸರ್ಕಾರ ಸ್ವಲ್ಪ ವಿಳಂಬ ಮಾಡ್ತಾ ಇದೆ, ಅದನ್ನ ಪ್ರಶ್ನಿಸುವ ಪ್ರಕ್ರಿಯೆ ಒಪ್ಪುವಂತದ್ದಲ್ಲ ಅಂತಲೂ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರಗಳು ಬಿಡಿ, ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಪರಿಹಾರ ನೀಡಲು ಮುಂದಾದರೂ ಅಲ್ಲಿಯ ರಾಜಕಾರಣಿಗಳು ಒಪ್ಪುವುದಿಲ್ಲ. ಈಗ ಸದ್ಯದಲ್ಲಿ ತಮಿಳುನಾಡಿನಲ್ಲಿ ಯಾವುದೇ ಚುನಾವಣೆ ಇಲ್ಲದಾಗ್ಯೂ ಅಲ್ಲಿನ ನಟರಿರುವರು ರಾಜಕೀಯ ಪ್ರವೇಶ ಮಾಡುವ ಆತುರದಲ್ಲಿ ಹಿಂದಿನ ಪೀಳಿಗೆಗಳಂತೆಯೇ ಅನೇಕ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕನ್ನಡಿಗರ ಭಾಷೆ, ನೆಲ, ಜಲ ಕಾಪಾಡಿಕೊಳ್ಳುವ ಉದಾತ್ತ ಕರ್ತವ್ಯದಲ್ಲಿ ಸಮಸ್ತ ಕನ್ನಡಿಗರ ಜೊತೆ ನಾನು ಕೂಡ ಟೊಂಕ ಕಟ್ಟಿ ನಿಂತಿದ್ದೇನೆ ಎನ್ನುವುದನ್ನು ಘಂಟಾಘೋಷವಾಗಿ ಅನಿವಾರ್ಯವಾಗಿ ನಮ್ರತೆಯಿಂದ ಹೇಳಲಿಚ್ಛಿಸುತ್ತೇನೆ. ತಮಿಳುನಾಡು ಸರ್ಕಾರ ಕಾವೇರಿ ವಿಚಾರದಲ್ಲಿ ಹೋರಾಡುವುದು ಒಪ್ಪುವಂತದ್ದು, ಅದನ್ನ ಬಿಟ್ಟು ತಮಿಳುನಾಡಿನ ಸಿನಿಮಾ ಕಲಾವಿದರು ಈ ಹೋರಾಟಕ್ಕೆ ಇಳಿದಿದ್ದು ತಪ್ಪು ಅನ್ನುವ ಅಭಿಪ್ರಾಯಗಳು ಇವೆ. ಈ ಕಲಾವಿದರು ಕರ್ನಾಟಕದ ಪರಿಸ್ಥಿತಿಯನ್ನ ನೋಡಿದ್ದಾರೆ. ಕರ್ನಾಟಕ ಕಾವೇರಿ ವಿಚಾರದಲ್ಲಿ ಯಾವ ನಿಲುವು ತಳೆದಿದೆ ಅನ್ನೋದು ಈ ಕಲಾವಿದರಿಗೆ ಗೊತ್ತಿದೆ. ತಮಿಳುನಾಡಿನ ಜೊತೆಗೆ ಕರ್ನಾಟಕ ಸೌಹಾರ್ದವನ್ನೇ ಬಯಸುವ ವಿಚಾರ ಕಲಾವಿದರಿಗೆ ಗೊತ್ತಿದ್ದು ಕೂಡ ಕಾವೇರಿ ವಿಚಾರದಲ್ಲಿ ಹೋರಾಟಕ್ಕಿಳಿದಿರುವ ಕಲಾವಿದರು ಈ ವಿಷಯವನ್ನ ಮರೆತಿದ್ದಾರೆ ಅಂತಲೂ ಅನಂತ್ ನಾಗ್ ಅಭಿಪ್ರಾಯಪಟ್ಟಿದ್ದಾರೆ. ಸಿಂಬು ಕೊಟ್ರು ಪರೋಕ್ಷ ಪೆಟ್ಟು, ಹಿಂಸೆ ಬೇಡ ಅಹಿಂಸೆಯಿಂದ ಕೇಳೋಣ. ತಮಿಳುನಾಡಿನ ಸೂಪರ್ ಸ್ಟಾರ್ಗಳು ಕಾವೇರಿ ವಿಚಾರದಲ್ಲಿ ತಮ್ಮದೇ ಆದ ಬೆಂಬಲವನ್ನ ಸೂಚಿಸ್ತಾ ಇರೋದರ ನಡುವೆ ಅದೇ ತಮಿಳಿನ ಖ್ಯಾತ ನಟ ಸಿಂಬು ವಿಭಿನ್ನ ಅಭಿಪ್ರಾಯವನ್ನ ಹೊರಹಾಕುವ ಮೂಲಕ ಇದೀಗ ವೈರಲ್ ಆಗಿದ್ದಾರೆ. ಕರ್ನಾಟಕ ತಮಿಳುನಾಡು ಎರಡೂ ಬೇರೆ ಬೇರೆಯಲ್ಲ. ಕರ್ನಾಟಕದ ತಾಯಿ ನೀರು ಕೊಡೋದಿಲ್ಲ ಅಂತೇನು ಹೇಳಿಲ್ಲ. ಅವರು ಕುಡಿದು ದಣಿವಾರಿಸಿಕೊಂಡ ಮೇಲೆ ಖಂಡಿತ ನಮಗೆ ನೀರು ಕೊಡ್ತಾರೆ. ಅಲ್ಲಿವರೆಗೆ ಸುಮ್ಮನಿರಿ. ನಮ್ಮದು ಗಾಂಧಿಯ ದೇಶ, ಅಹಿಂಸೆಯಿಂದ ನಾವು ನೀರು ಕೇಳೋಣ ಅಂದಿದ್ದಾರೆ. ನೀವು ಬಳಸಿ ಮಿಕ್ಕಿದ್ದನ್ನ ಮಾತ್ರ ನಮ್ಗೆ ಕೊಡಿ. ಅಣೆಕಟ್ಟು ಕಟ್ಟಿ ನೀರನ್ನ ತಡಿಬಹುದು, ಆದ್ರೆ ಒಂದು ಅಳತೆ ಮೀರಿ ನೀರು ಬಂತು ಅಂದ್ರೆ ನೀವು ಅದನ್ನ ಹೇಗೆ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ? ಆ ನೀರನ್ನ ಬಿಡ್ಲೇಬೇಕು.
ಆ ನೀರನ್ನ ಬಿಡೋದಿಲ್ಲ, ಹಿಡ್ಕೊಂಡ್ ಬಿಡ್ತಾರೆ ಅಂತ ಅಂದ್ಕೋಬೇಡಿ. ಅಲ್ಲಿರೋ ಎಲ್ಲಾ ತಾಯಂದಿರು ಅಯ್ಯೋ ನೀರು ಕೊಡೋದಿಕ್ಕಾಗ್ತಿಲ್ವಲ್ಲ ಅಂತ ನೊಂದು ಕಣ್ಣೀರು ಹಾಕಿದ್ರೆ ಆ ಕಣ್ಣೀರೇ ನೀರು. ಆ ತಾಯಂದಿರ ಕಣ್ಣಲ್ಲಿ ನೀರು ಬಂತು ಅಂದ್ರೆ, ಆ ತಾಯಂದಿರ ಪ್ರೀತಿಯ ಅಣೆಕಟ್ಟು ಒಡೀತು ಅಂದ್ರೆ ತಮಿಳುನಾಡಿನ ಜನರಿಗೆ ಆ ದೇವರು ನೀರು ಕೊಡ್ತಾನೋ ಇಲ್ವೋ ಅಂತ ನೀವೇ ನೋಡಿಬೇಕಾದ್ರೆ. ನಾನ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮಲ್ಲಿ ಒಗ್ಗಟ್ಟು ಬೇಕು ಕಣ್ರೆ. ತಮಿಳು ನಟ ಸಿಂಬು ತಮಿಳುನಾಡಿನ ಸ್ಟಾರ್ಗಳಿಗಿಂತಲೂ ವಿಭಿನ್ನವಾಗಿ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಈ ಮೂಲಕ ವೈರಲ್ ಕೂಡ ಆಗಿದ್ದಾರೆ. ಮೇಲ್ನೋಟಕ್ಕೆ ಸಿಂಬು ಕರ್ನಾಟಕದ ಪರವಾಗಿಯೇ ಮಾತನಾಡಿದ್ದಾರೆ ಅನಿಸಿದ್ರು ಪರೋಕ್ಷವಾಗಿ ನೀರು ಕೊಡಿ ಅಂತಲೇ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ರಜನಿ ಹಾಗೂ ಕಮಲ್ರ ಪ್ರಚೋದನಕಾರಿ ಹೇಳಿಕೆಗೂ ಕೂಡ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕಾವೇರಿ ವಿಚಾರ ಇದೀಗ ಮತ್ತೆ ತಾರಕಕ್ಕೆ ಏರ್ತಾ ಇದೆ. ದೊಡ್ಡ ದೊಡ್ಡ ಸಿನಿಮಾ ಕಲಾವಿದರು ಈ ವಿಚಾರವಾಗಿ ಇದೀಗ ಮೈದಾನಕ್ಕಿಳಿದಿದ್ದಾರೆ. ತಮಿಳುನಾಡಿನ ನೀರು ನಿರ್ವಹಣಾ ಮಂಡಳಿ ರಚನೆಗೆ ಕೇಂದ್ರದ ವಿಳಂಬ ವಿರೋಧಿಸಿ ನಡೆದ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ತಮಿಳಿನ ದೊಡ್ಡ ದೊಡ್ಡ ಕಲಾವಿದರೇ ಭಾಗವಹಿಸಿದ್ದದ್ದು ಇದಕ್ಕೆ ಉದಾಹರಣೆ. ವಿಜಯ್, ವಿಶಾಲ್, ರಜನಿಕಾಂತ್, ಕಮಲ್ ಹಾಸನ್, ಧನುಷ್, ವಿಕ್ರಮ್ ಹಾಗೂ ಸಂಗೀತ ಮಾಂತ್ರಿಕ ಇಳಿಯರಾಜರಂತಹ ದೊಡ್ಡ ದೊಡ್ಡ ಕಲಾವಿದರೇ ಉಪಸ್ಥಿತರಿದ್ದರು. ಸದ್ಯ ಇದೀಗ ಮತ್ತೊಮ್ಮೆ ಕಾವೇರಿ ವಿಚಾರ ಬೆಳಕಿಗೆ ಬಂದಿದೆ. ತಮಿಳುನಾಡಿನಲ್ಲಿ ಸಿನಿಮಾ ಕಲಾವಿದರೆಲ್ಲರೂ ಒಗ್ಗಟ್ಟಾಗಿ ಕೇಂದ್ರದ ವಿಳಂಬ ನೀತಿಯನ್ನ ವಿರೋಧಿಸುವ ಮೂಲಕ ತಿರುಗಿ ಬಿದ್ದಿದ್ದಾರೆ. ಈ ಮಧ್ಯೆ ಸಿಂಬು ತನ್ನದೇ ಆದ ವಿಶಿಷ್ಟ ಪ್ರತಿಕ್ರಿಯೆ ಕೊಡೋ ಮೂಲಕ ಪ್ರತ್ಯೇಕತೆ ಕಾಪಾಡಿಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಅನಂತನಾಗ್ ಕಾವೇರಿ ವಿಚಾರವಾಗಿ ತನ್ನ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಬಂದ್ಗೆ ಕರೆ ಕೊಟ್ಟಿದ್ದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತೆ ಹಿಂತೆಗೆದುಕೊಂಡಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆಯೇ ಮತ್ತೆ ಜೀವ ಪಡೆದಿರುವ ಕಾವೇರಿ ವಿವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ, ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಹೇಗೆ ಪ್ರತಿಕ್ರಿಯಿಸುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಮತ್ಯಾವ ಆದೇಶವನ್ನ ಹೊರಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಜನಿ ಹಾಗೂ ಕಮಲ್ ಹಾಸನ್ ಕಾವೇರಿ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೋ ಅಥವಾ ನೈತಿಕವಾಗಿಯೇ ಬೆಂಬಲ ಸೂಚಿಸಿದ್ದಾರೋ ಗೊತ್ತಿಲ್ಲ. ಆದ್ರೆ ಈ ಸೂಕ್ಷ್ಮ ವಿಚಾರವನ್ನ ಸೂಕ್ಷ್ಮವಾಗಿಯೇ ಈ ಸ್ಟಾರ್ ನಟರು ನಿಭಾಯಿಸಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.